ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಕಸ್ಟಡಿಯ ಅವಧಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಸದ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಕಸ್ಟಡಿಗೆ ಕೊಡ್ತಾರಾ ಪೊಲೀಸರು, ಮತ್ತೆ ಕಸ್ಟಡಿಗೆ ಕೇಳ್ತಾರ ಆರೋಪಿಗಳನ್ನ? ಕೇಳಿದ್ರೆ ಯಾರ್ಯಾರನ್ನ ಕೇಳಬಹುದು? ಉಳಿದಂತಹ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಆಗತ್ತಾ? ಸದ್ಯಕ್ಕಿರುವಂತಹ ಕುತೂಹಲ ಅದು. ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಸದ್ಯ ಈಗಾಗಲೇ ಎಲ್ಲ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ದರ್ಶನ್ ಗ್ಯಾಂಗ್ ಪರ ವಕೀಲರು ಕೂಡ ಆಗಮಿಸಿ ತಮ್ಮ ವಾದ ಮಂಡನೆಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳಿದ್ದಾರೆ ಆರೋಪಿಗಳಿಗೆ. ಅದು ರುಟೀನ್ ಆಗಿ ಯಾವುದೇ ಆರೋಪಿಯನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆ, ಕಸ್ಟಡಿಯಲ್ಲಿ ನಿಮಗೇನಾದ್ರೂ ತೊಂದರೆ ಆಯ್ತಾ ಅಂತ ಹೇಳಿ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಪ್ರಶ್ನೆಯನ್ನ ಮಾಡ್ತಾರೆ ನ್ಯಾಯಾಧೀಶರು. ಆ ಸಂದರ್ಭದಲ್ಲಿ ಇಲ್ಲ ಅನ್ನುವಂತಹ ಉತ್ತರವನ್ನ ಪವಿತ್ರ ಗೌಡ ಅವರು ನೀಡಿದ್ರು. ಆ ನಂತರ ಮೆಡಿಕಲ್ ಟೆಸ್ಟ್ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಪವಿತ್ರ ಗೌಡಗೆ ಕೇಳಲಾಗುತ್ತೆ. ಆ ಸಂದರ್ಭದಲ್ಲಿ ನಿನ್ನೆ ಆಯ್ತು ಅನ್ನುವಂತಹ ಉತ್ತರವನ್ನ ನ್ಯಾಯಾಧೀಶರಿಗೆ ಪವಿತ್ರ ಗೌಡ ಅವರು ನೀಡ್ತಾರೆ. ಅದಾದಂತಹ ನಂತರದಲ್ಲಿ ದರ್ಶನ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಕರಣದ A2 ಆರೋಪಿ ದರ್ಶನ್, ನಿಮಗೇನಾದ್ರೂ ಕಿರುಕುಳ ಆಗಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಇಲ್ಲ ಅನ್ನುವಂಥ ಉತ್ತರವನ್ನ ಕೊಡ್ತಾರೆ. ಎಲ್ಲಾ ಆರೋಪಿಗಳ ಹಾಜರನ್ನ ಖಾತ್ರಿಪಡಿಸಿಕೊಳ್ತಾರೆ ಜಡ್ಜ್. ಆ ನಂತರದಲ್ಲಿ ಆ ಬಳಿಕ ಎಲ್ಲರಿಗೂ ಕೂಡ ಇದೇ ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ಈಗಾಗಲೇ ಆರಂಭವಾಗಿದೆ ಎನ್ನುವಂತಹ ಮಾಹಿತಿ. ಏನಾಗಬಹುದು? ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಚಾನ್ಸಸ್ ಇದೆಯಾ? ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಈಗ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಬೇಕು. ತಮ್ಮ ವಾದ ಏನು ಅನ್ನುವಂಥದ್ದನ್ನ ಪೊಲೀಸರು ಸಲ್ಲಿಕೆ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಕೇಳ್ತಾರೆ ಅಂತಂದ್ರೆ, ಕಸ್ಟಡಿಗೆ ಕೇಳ್ತಾರೆ ಅಂತಂದ್ರೆ ಯಾರ್ಯಾರನ್ನ ಕೇಳಬಹುದು? ಈ ಕುತೂಹಲ ಕೂಡ ಇದೆ. ಯಾಕಂದ್ರೆ ಮೊನ್ನೆ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಹಾಗೆ ಮತ್ತೋರ್ವ ಆರೋಪಿ 17ನೇ ಆರೋಪಿಯಾಗಿರುವಂತಹ ನಿಖಿಲ್ ನಾಯಕ್ ಅವರಿಬ್ಬರ ವಿಚಾರಣೆ ಮುಗ್ದಿದೆ. ಅವರ ಕಸ್ಟಡಿ ನಮಗೆ ಅಗತ್ಯ ಇಲ್ಲ, ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಕೊಡಬೇಕು ಅಂತ ಕೋರಿ ಮನವಿಯನ್ನ ಸಲ್ಲಿಸಿದ್ರು ಪೊಲೀಸರು. ಹಾಗಾಗಿ ಇವತ್ತು ಯಾವ ಆರೋಪಿಗಳ ಕಸ್ಟಡಿಗೆ ಕೇಳ್ತಾರೆ, ಜೊತೆಗೆ ಯಾವ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವುದಕ್ಕೆ ಮನವಿಯನ್ನ ಮಾಡಿಕೊಳ್ತಾರೆ ಎನ್ನುವಂತಹ ಕುತೂಹಲ ಇದೆ. ಅದರ ಜೊತೆಗೆ ದರ್ಶನ್ ಪರ ವಕೀಲರು ಅಥವಾ ಆರೋಪಿಗಳ ಪರ ಇರುವಂತಹ ವಕೀಲರ ವಾದ ಏನಾಗಿರುತ್ತೆ ಎನ್ನುವಂತಹ ಕುತೂಹಲ ಇದೆ. ಒಂದು ವೇಳೆ ಕಸ್ಟಡಿಗೆ ನೀಡಿದ್ದೇ ಆದಲ್ಲಿ, ಪೊಲೀಸರು ಕಸ್ಟಡಿಗೆ ಕೇಳಿದ್ರೆ, ಆರೋಪಿಗಳನ್ನ ಕಸ್ಟಡಿಗೆ ನೀಡಿದ್ರೆ ಮತ್ತೊಂದಿಷ್ಟು ದಿನಗಳ ಕಾಲ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಆರೋಪಿಗಳು. ಇಫ್ ಇನ್ ಕೇಸ್ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದೇ ಆದ್ರೆ, ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದೇ ಆದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಳಗಾದಂತಹ ಆರೋಪಿಗಳನ್ನ ಇಡುವಂತಹ ಸ್ಥಳವೇ ಪರಪ್ಪನ ಅಗ್ರಹಾರ. ಪರಪ್ಪನ ಅಗ್ರಹಾರದ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಹಾಗಾಗಿದ್ದೇ ಆದಲ್ಲಿ 2011ರಲ್ಲಿ ತನ್ನ ಪತ್ನಿಯ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು ನಟ ದರ್ಶನ್. ಅದೇ ರೀತಿ ಸುಮಾರು 13 ವರ್ಷಗಳ ನಂತರ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಬೇಕಾಗುತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದೇ ಆದಲ್ಲಿ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಏನೆಲ್ಲ ಮಾಹಿತಿಗಳನ್ನ ಅವರು ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಿತ್ತು. ಎಲ್ಲೆಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಯ್ತು, ಎಲ್ಲೆಲ್ಲಿ ಅವರು ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳನ್ನ ಸೀಸ್ ಮಾಡುವಂತಹ, ವಶಕ್ಕೆ ಪಡೆಯುವಂತಹ ಕೆಲಸ ಆಯಿತು. ಅದೆಲ್ಲ ಮಾಹಿತಿಯನ್ನ ನಾವು ನೀಡಿದ್ವಿ. ಕೊಲೆ ನಡೆದಂತಹ ಸ್ಥಳ ಪಟ್ಟಣಗೆರೆಯ ಶೆಡ್. ಆ ಶೆಡ್ಗೂ ಕೂಡ ಯಾರ್ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ರು ಆರೋಪಿಗಳು ಅವರೆಲ್ಲರನ್ನೂ ಕರ್ಕೊಂಡು ಹೋಗಿ ಕೊಲೆ ಮಾಡಿದಂತಹ ಜಾಗ ಯಾವುದು, ಹಲ್ಲೆ ನಡೆಸಿದಂತಹ ಜಾಗ ಯಾವುದು, ಹಲ್ಲೆ ಮಾಡುವುದಕ್ಕೆ ಬಳಸಿದಂತಹ ಆ ವಸ್ತುಗಳು ಯಾವುದು, ಯಾವ ರೀತಿ ಹಲ್ಲೆಯನ್ನ ಮಾಡಿದ್ರಿ, ಇದೆಲ್ಲದರ ಬಗ್ಗೆ ಮಹಜರು ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ಅದೇ ದಿನ FSL ಟೀಮ್ ಕೂಡ ಆ ಕೊಲೆ ನಡೆದಂತಹ ಸ್ಥಳದಲ್ಲಿ ಕೊಲೆಗೆ ಬಳಸಿದ್ದಂತಹ ಆ ಮರದ ಬಡಿಗೆಗಳಿರ್ಬಹುದು ಅಥವಾ ಬೇರೆ ರೀತಿಯಾದಂತಹ ಕಬ್ಬಿಣದ ರಾಡ್ ಇರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಕೊಲೆಗೆ ಕಾರಣ ಆಗಿದ್ದೇನು, ರೇಣುಕಾಸ್ವಾಮಿಯ ಸಾವಿಗೆ ಕಾರಣ ಆಗಿದ್ದೇನು ಅನ್ನುವಂತಹ ಅಂಶ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು. ಸದ್ಯ 13 ಮಂದಿ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಇರುವಂತದ್ದು
17 ಜನ ಆರೋಪಿಗಳು. ಅವರಲ್ಲಿ ಇಬ್ಬರನ್ನ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಪೊಲೀಸರೇ ಮನವಿಯನ್ನ ಮಾಡಿಕೊಂಡಿದ್ರು. ಅದು ಕಾರ್ತಿಕ್ ಅಲಿಯಾಸ್ ಕಪ್ಪೆ ಹಾಗೆ ನಿಖಿಲ್ ನಾಯಕ್. ಈಗ 13 ಮಂದಿ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, ಪ್ರಕರಣದ A2 ಆರೋಪಿ ದರ್ಶನ್, ಹಾಗೆ ಪ್ರಕರಣದ A10 ಆರೋಪಿಯಾಗಿರುವಂತಹ ವಿನಯ್, A3 ಆರೋಪಿಯಾಗಿರುವಂತಹ ಪವನ್ ಸೇರಿದಂತೆ ಒಟ್ಟು 13 ಮಂದಿ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ರೈಟ್, ವಾದ ಪ್ರತಿವಾದ ಆರಂಭ ಆಗಿದೆ. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇರುವುದು ಪೊಲೀಸರ ಪರವಾಗಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳ್ತಿದ್ದಾರೆ ಪ್ರಸನ್ನ ಕುಮಾರ್. ಪೊಲೀಸರ ಕಸ್ಟಡಿಗೆ ಆರೋಪಿಗಳು ಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ. ಹಾಗಾಗಿ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ನೀಡಿ ಅನ್ನುವಂಥ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ದಾರೆ. ಆದ್ರೆ ಪ್ರಸನ್ನ ಕುಮಾರ್ ಅವರು ಹೀಗೆ ಹೇಳ್ತಾ ಇದ್ದ ಹಾಗೆ, ಕಸ್ಟಡಿಗೆ ಮನವಿ ಮಾಡ್ತಾ ಇದ್ದ ಹಾಗೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೊನ್ನೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೂ ಕೂಡ, ಅಂದ್ರೆ ಮೊನ್ನೆ ಕಸ್ಟಡಿಯ ಅವಧಿ ಅಂತ್ಯ ಆದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದಾಗಲೂ ದರ್ಶನ್ ಪರ ವಕೀಲರು ಇಲ್ಲ, ಕಸ್ಟಡಿಗೆ ನೀಡಬೇಡಿ, ಕಸ್ಟಡಿನಲ್ಲಿ ನಮ್ಮ ಆರೋಪಿಗಳಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ, ಆಲ್ರೆಡಿ ಸೀಸ್ ಮಾಡೋದನ್ನೆಲ್ಲ ಸೀಸ್ ಮಾಡಿದ್ದಾರೆ, ವಿಚಾರಣೆ ಮಾಡೋದು ಯಾವುದೂ ಕೂಡ ಬಾಕಿ ಇಲ್ಲ, ಹೀಗಾಗಿ ನ್ಯಾಯಾಂಗ ಬಂಧನ ಕೊಡಿ ಎನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು ಕೂಡ ಬಿ ಪ್ರಸನ್ನ ಕುಮಾರ್ ಅವರು ಇಲ್ಲ, ಆರೋಪಿಗಳ ಕಸ್ಟಡಿ ಅಗತ್ಯ ಇದೆ, ಅವರನ್ನ ಕಸ್ಟಡಿಗೆ ಒಳಪಡಿಸಿ, ವಿಚಾರಣೆಗೆ ಒಳಪಡಿಸಿ, ಆರೋಪಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ, ಹಾಗಾಗಿ ಕಸ್ಟಡಿಗೆ ನೀಡಿ ಅಂತ ಕೇಳ್ತಾ ಇದ್ದ ಹಾಗೆ ದರ್ಶನ್ ಪರ ವಕೀಲರು ಕಸ್ಟಡಿಗೆ ನೀಡೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಧೀಶರ ಮುಂದೆ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಕಕ್ಷಿದಾರರನ್ನ ಇನ್ಮೇಲೆ ಕಸ್ಟಡಿಗೆ ನೀಡಬಾರದು. ಆಲ್ರೆಡಿ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. ಮೊದಲಿಗೆ 4 ದಿನ, ಆ ನಂತರದಲ್ಲಿ 6 ದಿನ. ಈ 10 ದಿನಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮಹಜರಿ ಕರ್ಕೊಂಡು ಹೋಗಿದ್ದಾರೆ, ಸಾಕಷ್ಟು ವಸ್ತುಗಳನ್ನ ರಿಕವರಿ ಮಾಡುವಂತಹ ಕೆಲಸ ಆಗಿದೆ. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ನೀಡುವ ಅಗತ್ಯ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಕರಣದಲ್ಲಿ ಆರೋಪಿಗಳ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ಕೂಡ ಆರೋಪಿಗಳನ್ನ ವಿಚಾರಣೆ ಮಾಡೋದು ಬಾಕಿ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಪ್ರಕರಣದಲ್ಲಿ ಆರೋಪಿಗಳ ಕೃತ್ಯವನ್ನ ಸಾಬೀತುಪಡಿಸುವುದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಣೆ ನಡೆಯಬೇಕು. ಅದರಲ್ಲೂ ಪ್ರಮುಖವಾಗಿ ಪ್ರಕರಣದಲ್ಲಿ ಸಾವನ್ನಪ್ಪಿರುವಂತಹ ರೇಣುಕಾ ಸ್ವಾಮಿಯ ಫೋನ್ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಆ ಫೋನ್ನ ರಿಕವರಿ ಮಾಡುವುದು ಬಾಕಿ ಇದೆ ಅಂತ ಹೇಳಿ ಬಿ ಪ್ರಸನ್ನ ಕುಮಾರ್ ಉಲ್ಲೇಖವನ್ನ ಮಾಡಿದ್ದಾರೆ ವಾದ ಮಾಡುವಂತಹ ಸಂದರ್ಭದಲ್ಲಿ. ನಮಗೆ ಗೊತ್ತಿದೆ, ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲೂ ಅದನ್ನು ಮೆನ್ಷನ್ ಮಾಡಿದ್ರು. ಈ ಕೊಲೆ ನಡೆದಂತಹ ನಂತರದಲ್ಲಿ ಶವವನ್ನ ವಿಲೇವಾರಿ ಮಾಡೋಕೆ ಅಂತ ಹೇಳಿ ಹೋಗ್ತಾರಲ್ಲ ಸ್ಕಾರ್ಪಿಯೋ ಹಾಗೆ ಮತ್ತೊಂದು ಜೀಪ್ ನಲ್ಲಿ ಆರೋಪಿಗಳು, ಆ ಸಂದರ್ಭದಲ್ಲಿ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷ್ ರೇಣುಕಾ ಸ್ವಾಮಿಯ ಮೊಬೈಲ್ ಹಾಗೆ ರಾಘವೇಂದ್ರ ಪ್ರಕರಣದ 4ನೇ ಆರೋಪಿ ಆತನ ಫೋನ್ ಅನ್ನ ತೆಗೆದುಕೊಂಡು ಸುಮ್ಮನಹಳ್ಳಿಯಲ್ಲಿರುವಂತಹ ಆ ರಾಜಕಾಲುವೆ ಏನಿದೆ ಆ ರಾಜಕಾಲುವೆಗೆ ಎಸ್ತಿರ್ತಾನೆ. ಆ ನಂತರದಲ್ಲಿ ಮೊನ್ನೆ 2 ದಿನಗಳ ಹಿಂದೆ ಆ ರಾಜಕಾಲುವೆಯ ಬಳಿಯೂ ಎಸಿಪಿ ಚಂದನ್ ಹಾಗೆ ಟೀಮ್ ಸ್ಥಳಕ್ಕೆ ಹೋಗಿ ಆ ಫೋನ್ ಅನ್ನ ಹುಡುಕಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಆ ಪ್ರಯತ್ನ ವಿಫಲ ಆಗುತ್ತೆ. ಆ ಜಾಗದಲ್ಲಿ ಎಲ್ಲಿ ಇವರು ಎಸ್ತಿದ್ದಾರೆ ಅಂತ ಹೇಳಿರ್ತಾರೋ ಒಂದು 50 ಮೀಟರ್ ವ್ಯಾಪ್ತಿಯಲ್ಲಿ ಫೋನ್ ಅನ್ನ ಹುಡುಕುವಂತಹ ಕೆಲಸ ಆಗುತ್ತೆ. ಬಟ್ ಅಲ್ಲಿ ಫೋನ್ ಸಿಗೋದಿಲ್ಲ, ಎರಡೂ ಫೋನ್ ಸಿಗೋದಿಲ್ಲ. ಆರೋಪಿ ರಾಘವೇಂದ್ರನ ಫೋನು ಸಿಗೋದಿಲ್ಲ, ಜೊತೆಗೆ ಸಾವನ್ನಪ್ಪಿದಂತಹ ರೇಣುಕಾ ಸ್ವಾಮಿಯ ಫೋನು ಕೂಡ ಸಿಕ್ಕಿರೋದಿಲ್ಲ. ಇದೇ ಕಾರಣಕ್ಕಾಗಿ ಈಗ ಈ ವಿಚಾರವನ್ನ ಮೆನ್ಷನ್ ಮಾಡ್ತಿದ್ದಾರೆ. ಇಡೀ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಫೋನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇವ್ರೇನ್ ಕ್ಲೇಮ್ ಮಾಡ್ತಿದ್ದಾರೋ ರೇಣುಕಾ ಸ್ವಾಮಿ ಅಶ್ಲೀಲವಾದಂತಹ ಮೆಸೇಜ್ನ ಕಳುಹಿಸಿದ್ದಾನೆ ಅಂತ ಹೇಳಿ, ಅದು ಹೌದಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಹೇಗೆ, ಆತನನ್ನ ಟ್ರ್ಯಾಪ್ ಮಾಡಿದ್ದು ಹೇಗೆ, ಆ ವಿಚಾರವೂ ಕೂಡ ಬೆಳಕಿಗೆ ಬರಬೇಕು. ಆ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯ ಫೋನ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಪ್ರಕರಣದಲ್ಲಿ ಅದು ಕೂಡ ಮಹತ್ವದ ಸಾಕ್ಷಿಯಾಗುತ್ತೆ. ಮೃತನ ಫೋನ್ ಅನ್ನ ರಿಕವರಿ ಮಾಡೋದು ಬಾಕಿ ಇದೆ. ಪ್ರಕರಣದಲ್ಲಿ ಮೃತ ರೇಣುಕಾ ಸ್ವಾಮಿಯ ಫೋನ್ ಇದುವರೆಗೂ ಸಿಕ್ಕಿಲ್ಲ. ಜೊತೆಗೆ ಆರೋಪಿಗಳನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವುದು ಬಾಕಿ ಇದೆ. ಹಾಗಾಗಿ
ಎಲ್ಲ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ 10 ದಿನಗಳ ಕಸ್ಟಡಿಯ ಅವಧಿ ಆಗಿದೆ. 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಾ ರೀತಿಯ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ನೀಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ತಿದ್ದಾರೆ. ಆದರೆ ಬಿ ಪ್ರಸನ್ನಕುಮಾರ್ ಬಹಳ ಮಹತ್ವದ ಪಾಯಿಂಟ್ ಅನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣದಲ್ಲಿ ಮೃತ ರೇಣುಕಾಸ್ವಾಮಿಯ ಫೋನ್ ಇದುವರೆಗೂ ಕೂಡ ಸಿಕ್ಕಿಲ್ಲ. ಆತ ಹಾಕಿದ್ದಂತಹ ಚೈನ್ ಹಾಗೆ ಆತ ಹಾಕಿದ್ದಂತಹ ವಾಚ್ ಅದನ್ನ ರಿಕವರಿ ಮಾಡುವಂತಹ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಯಾಕಂದ್ರೆ ಮೃತದೇಹದ ಮೇಲಿದ್ದಂತಹ ಚಿನ್ನಾಭರಣವನ್ನ ಎತ್ಕೊಂಡು ಹೋಗಿದ್ದು ಆರೋಪಿ ಜಗದೀಶ್. ಮೃತದೇಹದ ಕೈನಲ್ಲಿದ್ದಂತಹ ವಾಚ್, ರೇಣುಕಾಸ್ವಾಮಿಯ ಕೈನಲ್ಲಿದ್ದಂತಹ ವಾಚ್ ಅನ್ನ ಎತ್ಕೊಂಡು ಹೋಗಿದ್ದು ಅನುಕುಮಾರ್. ಅವರಿಬ್ಬರನ್ನ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಿ ಅದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಟ್ ರೇಣುಕಾಸ್ವಾಮಿಯ ಫೋನ್ ಸಿಕ್ಕಿಲ್ಲ. ಯಾಕಂದ್ರೆ ಅದನ್ನ ರಾಜಕಾಲುವೆಗೆ ಎಸೆಯಲಾಗಿದೆ. ಪ್ರದೋಷ್ ಆ ಫೋನ್ ಅನ್ನ ರಾಜಕಾಲುವೆಗೆ ಎಸೆದಿದ್ದಾನೆ. ಹಾಗಾಗಿ ಅದರ ರಿಕವರಿ ಬಾಕಿ ಇದೆ ಅಂತ ಹೇಳಿ ಬಿ ಪ್ರಸನ್ನಕುಮಾರ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇಷ್ಟಾಗ್ತಾ ಇದ್ದ ಹಾಗೆ ನಟ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರು ಈಗ ವಾದವನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಹೇಳಿಕೆಯನ್ನ ದಾಖಲು ಮಾಡಿ ಆಗಿದೆ. ಅವರ ಹೇಳಿಕೆಯನ್ನ ತನಿಖಾಧಿಕಾರಿಗಳು ಪಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಪ್ರಕ್ರಿಯೆ ಅದೊಂದು ಆಗಬೇಕಾಗಿತ್ತು, ಅದು ಆಗಿದೆ. ಅದಾದಂತಹ ನಂತರದಲ್ಲಿ ಎಲ್ಲವನ್ನೂ ಕೂಡ ರಿಕವರಿ ಮಾಡಿ ಆಗಿದೆ. ದರ್ಶನ್ ಅವರು ಘಟನೆಯ ದಿನ ಹಾಕಿದ್ದಂತಹ ಶರ್ಟ್, ಪ್ಯಾಂಟ್ ಜೊತೆಗೆ ಅವ್ರು ಹಾಕಿದ್ದಂತಹ ಆ ಶೂ ಎಲ್ಲವನ್ನೂ ರಿಕವರಿ ಮಾಡಿ ಆಗಿದೆ. ಹೀಗಾಗಿ ಕಸ್ಟಡಿಯ ಅಗತ್ಯವೇ ಇಲ್ಲ ಅನ್ನುವಂತಹ ವಾದವನ್ನ ದರ್ಶನ್ ಪರ ವಕೀಲರು ಮಾಡ್ತಿದ್ದಾರೆ. ಆರೋಪಿಗಳ ಪರ ವಕೀಲರ ವಾದವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಗೆ ಬಿ ಪ್ರಸನ್ನಕುಮಾರ್ ಪೊಲೀಸರ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಬಿ ಪ್ರಸನ್ನಕುಮಾರ್, ಇಲ್ಲ ಆರೋಪಿಗಳ ಕಸ್ಟಡಿ ಇನ್ನೂ ಬೇಕಾಗಿದೆ, ಯಾಕಂದ್ರೆ ಆರೋಪಿಗಳನ್ನ ಇನ್ನೂ ವಿಚಾರಣೆಗೆ ಒಳಪಡಿಸುವುದು ಬಾಕಿ ಇದೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡಿದ್ರೆ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತಹ ನಟ ದರ್ಶನ್ ಪರ ವಕೀಲರು ಈಗಾಗಲೇ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿ ಆಗಿದೆ. ಪೊಲೀಸರು ತಮ್ಮ ಹೇಳಿಕೆಯನ್ನ ದರ್ಶನ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಎಲ್ಲವನ್ನೂ ಕೂಡ ರಿಕವರಿ ಮಾಡಿ ಆಗಿದೆ. ಇಷ್ಟೆಲ್ಲ ಆದ ಮೇಲೆ ಕಸ್ಟಡಿಯ ಅಗತ್ಯವೇ ಇಲ್ಲ ಅನ್ನುವಂಥ ವಾದವನ್ನ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಆದ್ರೆ ಇದಕ್ಕೆ ಎಸ್ಪಿಪಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. 4 ಮಂದಿಯನ್ನಾದ್ರೂ ಕಸ್ಟಡಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಪ್ರಕರಣದ 6 ಮಂದಿಯ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೈಟ್, ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಸೇರಿ 6 ಮಂದಿಯ ಕಸ್ಟಡಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ಅಂದ್ರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಬಿಡಬಹುದು ಅನ್ನುವಂಥ ಅಂದಾಜಿತ್ತು. ಆ ನಿರೀಕ್ಷೆಯಲ್ಲಿ ದರ್ಶನ್ ಪರ ವಕೀಲರು ಇದ್ರು. ಆದ್ರೆ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ನಟ ದರ್ಶನ್ ಕೂಡ ಸೇರಿದಂತೆ ಒಟ್ಟು 6 ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ. 6 ಮಂದಿಯನ್ನ ಬಿಟ್ಟು ಉಳಿದವರಿಗೆ ನೀವು ಜೈಲಿಗೆ ಕಳುಹಿಸಿ, ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನಕುಮಾರ್. ಬಹಳ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. A1 ಪವಿತ್ರ ಗೌಡಗೆ ಜೈಲು ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. 6 ಮಂದಿಯನ್ನ ಕೇಳ್ತಿದ್ದಾರೆ. ಇವತ್ತು ಹಾಜರುಪಡಿಸಿರೋದು 13 ಮಂದಿಯನ್ನ. ಆ 13 ಮಂದಿಯಲ್ಲಿ 6 ಮಂದಿಯನ್ನ ಕಸ್ಟಡಿಗೆ ಕೇಳ್ತಿದ್ದಾರೆ. ರೈಟ್, ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಹಾಗೆ ಧನ್ರಾಜ್ ಇವರನ್ನ ಕಸ್ಟಡಿಗೆ ಕೇಳಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಕೇಳಲಾಗ್ತಾ ಇದೆ. ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಪ್ರಕರಣದ 2ನೇ ಆರೋಪಿ ದರ್ಶನ್, 10ನೇ ಆರೋಪಿ ವಿನಯ್ ಹಾಗೆ ಮತ್ತೋರ್ವ ಆರೋಪಿ ಪ್ರದೋಷ್, ಜೊತೆಗೆ ದರ್ಶನ್ ಅನಧಿಕೃತ ಮ್ಯಾನೇಜರ್, ದರ್ಶನ್ರ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಂತಹ ನಾಗರಾಜ್, ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಹಾಗೆ ಮತ್ತೋರ್ವ ಆರೋಪಿ ಧನ್ರಾಜ್ ಇವರನ್ನ ಕಸ್ಟಡಿಗೆ ಕೇಳಲಾಗಿದೆ. ಜೊತೆಗೆ ಆರೋಪಿಗಳ ಸ್ಯಾಂಪಲ್ನ FSLಗೆ ಕಳುಹಿಸಲಾಗಿದೆ. ನಿನ್ನೆ ಆರೋಪಿಗಳ ರಕ್ತದ ಮಾದರಿ ಹಾಗೆ ತಲೆಕೂದಲಿನ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಅದನ್ನ ಕಸ್ಟಡಿಗೆ ಕಳುಹಿಸಲಾಗಿದೆ. ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಅದರ ಆಧಾರದ ಮೇಲೆ ಇನ್ನೂ ಕೂಡ ಆರೋಪಿಗಳನ್ನ ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ವಾದವನ್ನ ಮಾಡಿದ್ದಾರೆ. ಈ ವಾದವನ್ನ ಪುರಸ್ಕರಿಸಿದೆ ಕೋರ್ಟ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ.
ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ. A1 ಆರೋಪಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನಕ್ಕೆ. ಉಳಿದಂತ ಆರೋಪಿಗಳು ದರ್ಶನ್, ವಿನಯ್, ಪ್ರದೂಷ್, ಹಾಗೆ ನಾಗರಾಜ್, ಲಕ್ಷ್ಮಣ್ ಜೊತೆಗೆ ಧನ್ರಾಜ್, ಈ 6 ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಲಾಗಿದೆ. ಪವಿತ್ರ ಗೌಡನ ಕಸ್ಟಡಿಗೆ ಕೇಳಿಲ್ಲ ಪೊಲೀಸರೇ ವಾದವನ್ನ ಅಂದ್ರೆ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡನ ಕಸ್ಟಡಿಗೆ ಕೇಳಿಲ್ಲ. ಕಸ್ಟಡಿಗೆ ಕೇಳಿರೋದು 6 ಜನರನ್ನ. ಒಂದು A1 A2 ಆರೋಪಿಯಾಗಿರುವಂತಹ ದರ್ಶನ್, 10ನೇ ಆರೋಪಿಯಾಗಿರುವಂತಹ ವಿನಯ್, ಮತ್ತೋರ್ವ ಆರೋಪಿ ಪ್ರದೂಷ್, ಹಾಗೆ ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ನಾಗರಾಜ್, ಜೊತೆಗೆ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್, ಜೊತೆಗೆ ಈ ಪ್ರಕರಣದ ಮತ್ತೋರ್ವ ಆರೋಪಿ ಧನ್ರಾಜ್. ಈ 6 ಜನರನ್ನ ಕಸ್ಟಡಿಗೆ ಕೇಳಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿ ಪ್ರಸನ್ನ ಕುಮಾರ್. ಪೊಲೀಸರ ಕಡೆಯಿಂದ ಇವರ ವಿಚಾರಣೆ ಆಗೋದು ಬಾಕಿ ಇದೆ ಅಂತ ಹೇಳಿ. ಯಾವ ಆಧಾರದ ಮೇಲೆ ಅಂದ್ರೆ ಆರೋಪಿಗಳ ಸ್ಯಾಂಪಲ್ ನ FSL ಕಳುಹಿಸಲಾಗಿದೆ. ಕೊಲೆ ನಡೆದಂತಹ ಜಾಗದಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ರಕ್ತದ ಮಾದರಿಗಳು, ಜೊತೆಗೆ ಅವರ ಬೆರಳಚ್ಚು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಲಾಗಿತ್ತಲ್ಲ. ಜೊತೆಗೆ ಆರೋಪಿಗಳ ರಕ್ತದ ಸ್ಯಾಂಪಲ್ ನ ಕಲೆ ಹಾಕಲಾಗಿತ್ತು. ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ತಲೆ ಕೂದಲನ್ನ ಕೂಡ ಸಂಗ್ರಹ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಆ ಸ್ಯಾಂಪಲ್ಗಳನ್ನ FSLಗೆ ಕಳುಹಿಸಲಾಗಿದೆ. ಅದರ ರಿಪೋರ್ಟ್ ಬರೋದು ಬಾಕಿ ಇದೆ. ಅದರ ಆಧಾರದ ಮೇಲೆ ವಿಚಾರಣೆ ಬಾಕಿ ಇದೆ ಎನ್ನುವಂತಹ ವಾದವನ್ನ ಮಾಡ್ತಾರೆ ಬಿ ಪ್ರಸನ್ನ ಕುಮಾರ್. ಅವರ ವಾದವನ್ನ ಪುರಸ್ಕರಿಸಿದಂತಹ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಕೊಟ್ಟಿದ್ದಾರೆ. 6 ಜನ ಆರೋಪಿಗಳನ್ನ ಕಸ್ಟಡಿಗೆ ನೀಡಲಾಗಿದೆ. ಆದ್ರೆ ಪವಿತ್ರ ಗೌಡನ ಪೊಲೀಸರು ಕಸ್ಟಡಿಗೆ ಕೇಳಿಲ್ಲ. ಪವಿತ್ರ ಗೌಡ ಹಾಗೆ ಆಕೆಯ PA ಪವನ್ ಇಬ್ರು ಕೂಡ ಜೈಲು ಪಾಲು ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ಅವರ ಜೊತೆಗೆ ಕಿಡ್ನಾಪ್ ಮಾಡಿದಂತಹ ಗ್ಯಾಂಗ್ ಕೂಡ ಸದ್ಯ ಪರಪ್ಪನ ಅಗ್ರಹಾರ ಜೈಲನ್ನ ಸೇರುತ್ತೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರೆ. ಯಾರ್ಯಾರು ಅಂದ್ರೆ ಕಿಡ್ನಾಪ್ ನಲ್ಲಿ ಭಾಗಿಯಾದಂತಹ ರಾಘವೇಂದ್ರ, ಆ ಇಟಿಯೋಸ್ನ ಡ್ರೈವರ್ ರವಿ, ಜೊತೆಗೆ ಇವರಿಬ್ಬರಿಗೆ ಸಹಾಯವನ್ನ ಮಾಡಿದಂತಹ ಜಗ್ಗು, ಜೊತೆಗೆ ಅನುಕುಮಾರ್, ಅವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ. ಅವರ ಆ 4 ಮಂದಿಯ ಜೊತೆಗೆ ಪವಿತ್ರ ಗೌಡ ಹಾಗೆ ಆಕೆಯ PA ಅವರು ಕೂಡ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ಒಪ್ಪಿಸಲಾಗಿದೆ. ಕೊಲೆ ಆರೋಪ ಇರುವಂತಹ ಆರೋಪಿಗಳನ್ನ ಮಾತ್ರ ಕಸ್ಟಡಿಗೆ ನೀಡಲಾಗಿದೆ ಎನ್ನುವಂತಹ ಮಹತ್ವದ ಅಪ್ಡೇಟ್ ಲಭ್ಯವಾಗಿದೆ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್. 13 ಜನ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.